ಭಗವಾನ್ ಸದ್ಗುರು ಶ್ರೀಧರ ಮಹಾಸ್ವಾಮಿಗಳವರು ಎರಡನೆಯ ಬಾರಿ ಶ್ರೀ ದುರ್ಮುಖಿ ನಾಮ ಸಂವತ್ಸರದಲ್ಲಿ ವರ್ದಳ್ಳಿಯಲ್ಲಿ ಚಾತುರ್ಮಾಸ ವ್ರತವನ್ನ ಕೈಗೊಂಡಿದ್ರು. ದುರ್ಮುಖಿ ಸಂವತ್ಸರದ ಹೆಸರಿಗೆ ತಕ್ಕಂತೆ ಆ ವರ್ಷದಲ್ಲಿ ಮಳೆ ವಾಡಿಕೆಗಿಂತ ತುಂಬಾ ಕಡಿಮೆಯಾಗಿ ಸಾಗರ ಪ್ರಾಂತ್ಯದವರು ಕಂಗಾಲಾಗಿದ್ದರು. ಮಲೆನಾಡು ಬರಪೀಡಿತವಾಗುತ್ತಿರುವುದು ಸ್ಪಷ್ಟವಾಗಿತ್ತು. ಆಗ ಅನೇಕ ಹಿರಿಯರು ಗುರುಗಳ ಹತ್ತಿರ ಏನಾದರೂ ಮಾಡಿ ಸಾಗರ ಪ್ರಾಂತ್ಯ ಬರಗಾಲಕ್ಕೆ ಒಳಗಾಗದಂತೆ ಮತ್ತು ಚೆನ್ನಾಗಿ ಮಳೆಯಾಗುವಂತೆ ಅನುಗ್ರಹ ಮಾಡಬೇಕೆಂದು ಪ್ರಾರ್ಥಿಸಿಕೊಂಡರು. ಅದನ್ನು ಕೇಳಿದ ಗುರುಗಳು ಸ್ವಲ್ಪ ಹೊತ್ತು ಧ್ಯಾನ ಮಗ್ನರಾಗಿ ನಂತರ ಇಕ್ಕೇರಿ ಅಘೋರೇಶ್ವರನಿಗೇಕೋ ಸ್ವಲ್ಪ ಅಸಮಾಧಾನಗೊಂಡಂತಿದೆ. ಇಕ್ಕೇರಿ ಸೀಮೆಯ ವೈದಿಕರೆಲ್ಲರೂ ಸೇರಿ ಸಾಧ್ಯವಾದಷ್ಟು ಬೇಗ ರುದ್ರಾಭಿಷೇಕ ಪರ್ಜನ್ಯ ಮಾಡಿ ಅವನ ಕೃಪೆಯಿಂದ ಖಂಡಿತ ಮಳೆಯಾಗುತ್ತದೆ, ಹೆದರಬೇಡಿ ಎಂದು ಸಂತೈಸಿ ಕಳುಹಿಸಿದರು. ಶ್ರೀ ಗುರುಗಳ ನಿರ್ದೇಶನದಂತೆ ಆಶ್ವಿಜ ಪೂರ್ಣಿಮೆಯೆಂದು ಅಘೋರೇಶ್ವರ ದೇವಾಲಯದ ಮುಖ್ಯ ಅರ್ಚಕರಾಗಿದ್ದ ಇಕ್ಕೇರಿ ಸುಬ್ಬಾಭಟ್ಟರ ನೇತೃತ್ವದಲ್ಲಿ ಪೂಜೆಯನ್ನ ಪ್ರಾರಂಭಿಸಲಾಯಿತು. ಸುಮಾರು 60ರಿಂದ 70 ಜನ ಋತ್ವಿಜರು ಮತ್ತು ಬೇರೆ ಸೀಮೆಯ ಹಿರಿಯ ಪುರೋಹಿತರು ಕೂಡ ಬಂದಿದ್ದರು. ಇಕ್ಕೇರಿ ರಾಮಭಟ್ಟರು ಪರ್ಜನ್ಯ ಮಾಡುವ ವಿಧಿವಿಧಾನಗಳನ್ನು ತಿಳಿಸಿ, ಮುಖ್ಯವಾಗಿ ದೇವರ ಬಲಭಾಗದ ಕೆರೆಯಿಂದ ತಂದ ನೀರಿನಿಂದ ಅಘೋರೇಶ್ವರನಿಗೆ ಅಭಿಷೇಕ ಮಾಡಿದ ಪವಿತ್ರ ತೀರ್ಥವು ತಾನಾಗಿ ಹರಿದು ನೀರು ಬೇಗ ಹರಿದು ಹೋಗುವಂತೆ ಚರಂಡಿ ಮಾಡುವಂತಿಲ್ಲ, ಯಾರೂ ಅದನ್ನು ಮೆಟ್ಟುವಂತಿಲ್ಲ, ಕೆರೆಯನ್ನು ಸೇರಬೇಕು. ಅದಕ್ಕಿಂತ ಮೊದಲು ನಾವು ರುದ್ರಹೋಮ ಜಪ ತರ್ಪಣಾದಿಗಳು ಮುಗಿಸಿರಬೇಕು. ಅದಕ್ಕಾಗಿ ತಾವೆಲ್ಲರೂ ಶ್ರದ್ಧಾಭಕ್ತಿಗಳಿಂದ ಈ ಪೂಜೆ ಕೈಂಕಾರ್ಯವನ್ನ ನಡೆಸಿಕೊಡಬೇಕು ಎಂದು ಪ್ರಾರ್ಥಿಸಿಕೊಂಡರು. ಅದರಂತೆ ಜಪಕ್ಕಾಗಿ 11 ಜನ ಹಿರಿಯ ಋತ್ವಿಜರನ್ನು ದೇವಾಲಯದ ಎದುರಿನ ದೇವರ ಬಲಭಾಗದಲ್ಲಿರುವ ಕೆರೆಯಲ್ಲಿ ನಾಭಿಯ ತನಕ ಮುಳುಗಿ ಜಪ ಪ್ರಾರಂಭಿಸಿದರು. ಇನ್ನು 11 ಜನ ಋತ್ವಿಜರು ರುದ್ರಹೋಮವನ್ನು ಪ್ರಾರಂಭಿಸಿದರು. ಉಳಿದ ಜನ ಮಡಿಯುಟ್ಟು ಒಂದೊಂದು ತಾಮ್ರದ ಕೊಡ ತೆಗೆದುಕೊಂಡು ಸಾಲಾಗಿ ದೇವರ ಬಲಭಾಗದ ಕೆರೆಯಿಂದ ನೀರು ತರಲು ಪ್ರಾರಂಭಿಸಿದರು. ಮಹಾನ್ಯಾಸ ಪೂರ್ವಕ ರುದ್ರ ಹೇಳಲು ಪ್ರಾರಂಭಿಸುತ್ತಿದ್ದಂತೆಯೇ ಅಭಿಷೇಕವನ್ನು ಮಾಡಲು ಪ್ರಾರಂಭಿಸಲಾಯಿತು. ನೀರು ತರುವವರು ಬಲಭಾಗದ ಬಾಗಿಲಿನಿಂದ ಪ್ರವೇಶಿಸಿ ನೀರನ್ನು ತರುತ್ತಿದ್ದರೆ ಎಡಭಾಗದ ಬಾಗಿಲಿನಿಂದ ಖಾಲಿ ಕೊಡವನ್ನು ತೆಗೆದುಕೊಂಡು ಹೋಗಲಾಗುತ್ತಿತ್ತು. ನೂರಾರು ಸಂಖ್ಯೆಯಲ್ಲಿ ಸೇರಿದ್ದ ಎಲ್ಲರ ಒಂದೇ ಮಾತೆಂದರೆ, ಶ್ರೀಧರ ಸ್ವಾಮಿಗಳು ಪರ್ಜನ್ಯ ಮಾಡಿದರೆ ಮಳೆ ಬರುತ್ತೆ ಎಂದಿದ್ದಾರೆ, ಖಂಡಿತ ಮಳೆ ಬರುತ್ತದೆ ಎಂದು. ಆದರೆ ಅಂದು ಮಳೆ ಬರುತ್ತದೆ ಎಂದು ಯಾರೂ ನಿರೀಕ್ಷಿಸಲು ಸಾಧ್ಯವಾಗದಂತಹ ಪರಿಸ್ಥಿತಿ ಇತ್ತು. ಬಿಸಿಲು ನೀರು ತರುವವರಿಗೆ ಬೆವರಳಿಸುವಂತೆ ಮಾಡಿತ್ತು. ಎರಡನೆಯ ಅವಧಿಯ ರುದ್ರ ಮುಗಿಯುವ ಹೊತ್ತಿಗೆ ಅಭಿಷೇಕದ ತೀರ್ಥವು ದೇವಾಲಯದ ಮುಂಭಾಗಕ್ಕೆ ಬಂದು ಎಲ್ಲರ ಉತ್ಸಾಹವನ್ನು ಹೆಚ್ಚಿಸಿತ್ತು. ಸುಮಾರು 2 ಗಂಟೆಯ ಹೊತ್ತಿಗೆ ರುದ್ರಹೋಮದ ಪೂರ್ಣಾಹುತಿಯಾಗುತ್ತಿದ್ದಂತೆಯೇ ಆಕಾಶದ ಎತ್ತರಕ್ಕೆ ಮೆಟ್ಟಿಲು ಮೆಟ್ಟಿಲಾಗಿ ಹೋಗುತ್ತಿದ್ದ ಹೋಮ ಧೂಮವು ಶ್ರೀಧರ ಸ್ವಾಮಿಗಳ ಮತ್ತು ಅಘೋರೇಶ್ವರನ ಸಂದೇಶವನ್ನು ವರುಣನಿಗೆ ತಲುಪಿಸಲು ಹೋಗುತ್ತಿದ್ದೀವೇನೋ ಎಂಬಂತೆ ತೋರುತ್ತಿತ್ತು. ಕೆಲವೇ ಕ್ಷಣಗಳಲ್ಲಿ ಸಂದೇಶವನ್ನು ಸ್ವೀಕರಿಸಿದ ವರುಣನು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದಂತೆ ಆಕಾಶದಲ್ಲಿ ಮೋಡ ಕಟ್ಟಲು ಪ್ರಾರಂಭವಾಯಿತು. ಪೂರ್ಣಾಹುತಿ ಮುಗಿದಾಗ ದೇವಾಲಯದ ಮೆಟ್ಟಿಲುಗಳ ಮೇಲೆ ಪ್ರವಾಹದೋಪಾದಿಯಲ್ಲಿ ಅಭಿಷೇಕದ ನೀರು ಹರಿಯುತ್ತಿತ್ತು. ಕೆರೆಯಿಂದ ನೀರು ತರುತ್ತಿದ್ದವರು ತಮ್ಮ ದಾರಿಯನ್ನು ಬದಲಾಯಿಸಿಕೊಳ್ಬೇಕಾಯಿತು. ಈಗ ಎಲ್ಲರ ದೃಷ್ಟಿ ಕೆರೆಯ ಕಡೆಗೆ ನೆಟ್ಟಿತ್ತು. ಕೆರೆಯ ಕಡೆಗೆ ಹರಿಯುತ್ತಿದ್ದ ನೀರು ನಡುವೆ ನಿಲ್ಲುತ್ತಾ ಮಂದಗಮನಿಯಾಗಿ 5 ಗಂಟೆಯ ಹೊತ್ತಿಗೆ ಕೆರೆಯನ್ನು ಸಮೀಪಿಸಿದಾಗ ಅಬ್ಬರಿಸಿದ ಸಿಡಿಲಿನ ಗರ್ಜನೆಯಿಂದ ಇಡೀ ಇಕ್ಕೇರಿ ಸೀಮೆ ಕಂಪಿಸಿತ್ತು. ಅಷ್ಟು ಹೊತ್ತಿಗೆ ಪೂಜೆಯನ್ನು ಮುಗಿಸಿದ ಸುಬ್ಬಾಭಟ್ಟರು ಅಘೋರೇಶ್ವರನಿಗೆ ಮಹಾಮಂಗಳಾರತಿಯನ್ನು ಮಾಡಿ ಎಲ್ಲರಿಗೂ ಪ್ರಸಾದವನ್ನ ವಿತರಿಸಿದರು. ಎಲ್ಲರಿಗೂ ನಂಬಲಾಗದಂತಹ ಪವಾಡ ಸಂಭವಿಸಿ ಕಾರು ಮೂಗಿಲು ದಟ್ಟೈಸಿತು. ಗುಡುಗು ಸಿಡಿಲುಗಳ ಗರ್ಜನೆ ನವಮಂಡಲವನ್ನೆಲ್ಲ ವ್ಯಾಪಿಸಿದ ಮಿಂಚು ಎಲ್ಲರನ್ನು ವಿದ್ಯುತ್ ಸಂಚಾರವನ್ನುಂಟು ಮಾಡಿತ್ತು. ಆಗ ಅಲ್ಲಿ ಸೇರಿದವರೆಲ್ಲರೂ ಒಟ್ಟಾಗಿ ಭಗವಾನ್ ಸದ್ಗುರು ಶ್ರೀಧರ ಸ್ವಾಮೀಜಿ ಕಿ ಜೈ ಮತ್ತು ಇಕ್ಕೇರಿ ಪುರವದೀಶ್ವರ ಅಘೋರೇಶ್ವರ ಸ್ವಾಮೀಜಿ ಕಿ ಜೈ ಎಂದು
ಕೂಗಿದ ಧ್ವನಿ ಮುಗಿಲು ಮುಟ್ಟಿತ್ತು. ಸಂಗ್ರಹ ಆರ್.ಎನ್. ಶಾಸ್ತ್ರಿ ಅವರ ಸ್ಮೃತಿ ಮಧುರ ಶ್ರೀಧರ ಕೃತಿಯಿಂದ ಇದನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಧನ್ಯವಾದಗಳು. ಶ್ರೀರಾಮ್ ಜಯ ರಾಮ್.